ನಿಮಗಿದು ಗೊತ್ತೇ? ದೇಶಭಕ್ತಿಗೆ, ತ್ಯಾಗಕ್ಕೆ, ನಿಷ್ಠೆಗೆ ಮತ್ತು ಬದ್ಧತೆಗೆ ಮತ್ತೊಂದು ಹೆಸರೇ ನೀರ ಆರ್ಯ. ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ನ ಮಹಿಳಾ ಘಟಕವಾದಂಥ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟಿನ ಮಹಿಳಾ ಸದಸ್ಯರಾದಂಥ ನೀರ ಆರ್ಯ INA ಪರವಾಗಿ ಬ್ರಿಟಿಷರ ವಿರುದ್ಧ ಬೇಹುಗಾರಿಕೆ ನಡೆಸಿದಂಥ ಮೊದಲ ಭಾರತೀಯ ಮಹಿಳೆಯಾಗಿದ್ದಳು. ನೀರ ಆರ್ಯ ಮದುವೆಯಾದಂಥ ಶ್ರೀಕಾಂತ್ ಜೈರಂಜನ್ ದಾಸ್ ಬ್ರಿಟಿಷ್ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿಯಾಗಿರ್ತಾರೆ. ಇದೇ ಅವಕಾಶವನ್ನು ಬಳಸಿಕೊಂಡಂಥ ಬ್ರಿಟಿಷರು ಶ್ರೀಕಾಂತನನ್ನು ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಂಚು ರೂಪಿಸಿ ಸಾಯಿಸಲು ಹೇಳ್ತಾರೆ. ಶ್ರೀಕಾಂತ್ ಸುಭಾಷ್ ಚಂದ್ರ ಬೋಸನನ್ನು ಸಾಯಿಸುವ ಕೆಲಸಕ್ಕೆ ಕೈ ಹಾಕಿದಾಗ ನೀರ ಆರ್ಯ ತನ್ನ ಗಂಡ ಎಂದು ಕೂಡ ನೋಡದೆ ಆತನನ್ನು ಸಾಯಿಸಿ ಹಾಕ್ತಾಳೆ. ಇದೇ ಅಪರಾಧದಲ್ಲಿ ನೀರ ಆರ್ಯನನ್ನು ಬಂಧಿಸಿ ಬ್ರಿಟಿಷ್ ಸರ್ಕಾರ ಕಾಲಾಪಾನಿ ಶಿಕ್ಷೆಗೆ ಹೆಸರಾದಂಥ ಅಂಡಮಾನ್ ನಿಕೋಬಾರ್ ಜೈಲಿಗೆ ಕಳಿಸಿಕೊಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರನ್ನು ಹಿಡಿದುಕೊಟ್ಟಿದ್ದೆ, ಆದರೆ ಎಲ್ಲ ಶಿಕ್ಷೆಯಿಂದ ಮುಕ್ತಿ ಕೊಟ್ಟು ಸಾಕಷ್ಟು ಧನ ಸಹಾಯ ಮತ್ತು ಅನುಕೂಲ ಮಾಡಿಕೊಡುವುದಾಗಿ ಹೇಳ್ತಾರೆ. ಅದಕ್ಕೆ ಒಪ್ಪದಿದ್ದಾಗ ನೀರ ಆರ್ಯಗೆ ಬ್ರಿಟಿಷರು ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ನೀಡ್ತಾರೆ ಅಂದರೆ ಆಕೆ ಸ್ತನಗಳನ್ನು ಗರಗಸದಿಂದ ಕೊಯ್ದು ಹಾಕ್ತಾರೆ. ನೀರ ಆರ್ಯ ನೋವಿನಲ್ಲಿ ನರಳಾಡ್ತಾಳೆ ಹೊರತು ಸುಭಾಷ್ ಚಂದ್ರ ಬೋಸರ ಕುರಿತು ಒಂದು ಗುಟ್ಟನ್ನು ಬಿಟ್ಟು ಕೊಡುವುದಿಲ್ಲ. ಸ್ವಾತಂತ್ರ್ಯದ ನಂತರ ಬಿಡುಗಡೆ ಆದಂಥ ನೀರ ಆರ್ಯ ತನ್ನ ಶೇಷ ಜೀವನವನ್ನು ಹೈದರಾಬಾದಿನ ದೇವಸ್ಥಾನವೊಂದರ ಮುಂದೆ ಸ್ವಾಭಿಮಾನದಿಂದ ಹೂ ಕಟ್ಟಿ ಮಾರುತ್ತಾ ಕಳೆಯುತ್ತಾಳೆ. ತ್ಯಾಗಮಯಿ ನೀರ ಆರ್ಯ 1998 ಜುಲೈ 27ರಂದು ವಿಧಿವಶವಾಗುತ್ತಾಳೆ. ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ.